ನೀವು ನೋಡ್ತಿದ್ದೀರಾ ಅಜಯ್ ಕುಮಾರ್ ಅವರು ಮೆಟಲ್ ಪ್ಲೇಟ್ ಕಟ್ ಮಾಡ್ತಿದ್ದಾರೆ. ಅದು ಏನಕ್ಕೆ ಅಂದರೆ, ತುಂಬ ಮುಂಬೈಯಲ್ಲಿ ಮಳೆ ಜಾಸ್ತಿ ಆಗಿರೋದ್ರಿಂದ ಮನೇಲೇ ಇದ್ದು ಬೋರಾಗಿ ನಾನು ರೊಚ್ಚಿಗೆದ್ದು, ಅವರು ಸ್ಪೆಷಲಿಸ್ಟ್ ಆರ್ಟಿಸ್ಟ್ ಇನ್ ಮೆಟಲ್ ವರ್ಕ್ಸ್ ಆ್ಯಕ್ಚುಲಿ. ಸೊ ಹಾಗಾಗಿ ಮೆಟಲ್ ವರ್ಕ್ ಮಾಡೋದು ನನಗೂ ಹೇಳ್ಕೊಡಿ ಅಂತ ಮನೇಲಿ ಕೂತೆ. ವರ್ಕ್ಶಾಪ್ ಇಲ್ಲದ್ರಿಂದ ಮನೇಲೇ ಮಾಡ್ತಾ ಇರೋದ್ರಿಂದ ನಾವು ಕೆಲವು ಸ್ಟೆಪ್ನ ಸ್ಕಿಪ್ ಮಾಡಬೇಕಾಯಿತು. ಹಾಗಾಗಿ ಫೈನಲ್ ರಿಸಲ್ಟ್ ಹೇಗೆ ಬರುತ್ತೋ ಗೊತ್ತಿಲ್ಲ. ಫಸ್ಟ್ ನನ್ನಂತೂ ಇದು ಮೊದಲನೇ ಬಾರಿ ಟ್ರಯಲ್ಲು. ಸೊ ಹಾಗಾಗಿ ಏನು ಮಾಡೋಣ ಅಂತ ಅವ್ರು ಚಿಕ್ಕ ಪೀಸ್ನ ಸ್ಯಾಂಪಲಾಗಿ ಮಾಡು ಅಂತ ಕಟ್ ಮಾಡಿ ಕೊಟ್ಟರು. ಸೊ ಏನು ಮಾಡೋಣ ಅಂತ ನಾನೊಂದು ಆನೆ ಫೇಸ್ ಮಾಡ್ತೀನಿ ಅಂತೋದೆ. ತುಂಬ ಟಫ್ ಇದೆ, ಬಟ್ ಬೇಸಿಕ್ ಕಲ್ತ್ಕೊ ಅಂತ ಹೇಳ್ಬಿಟ್ಟು, ಇದೇ ಟಫಾಗಿರುತ್ತೆ ಕಲ್ತ್ಕೊ ಅಂತ ಹೇಳಿ ಅವರೊಂದು ಕೊನೆಗೆ ಶ್ರೀಚಕ್ರ ಮಾಡೋಣ ಅಂತ ಅಂದ್ಕೊಂಡೆ. ವಾಸ್ತು ಥರ ಮನೇಲಿ ಹಾಕ್ಕೊಳ್ಳೋಕ್ಕಾದ್ರೆ ಯೂಸ್ ಆಗುತ್ತೆ, ವೇಸ್ಟ್ ಏನು ಮಾಡೋದು ಅಂತ. ಆಮೇಲೆ ಹಾಗೂ ಈಗ ನೋಡ್ತಾ ಓಕೆ ಒಂದು ಕಮಲದ ಹೂ ಮಾಡೋಣ ಅಂತ ಫೈನಲಿ ಡಿಸೈಡ್ ಮಾಡಿ ಎಲ್ಲ ಮಟೀರಿಯಲ್ಸ್ನ ತೊಗೊಂಡಿಟ್ಕೊಂಡು ನಾನು ಮುಂದ್ಗಡೆ ಇಟ್ಟಿದ್ದೀನಲ್ಲ ಅದು ರಾಳ ಅಂತ, ಅದನ್ನ ಬಿಸಿ ಮಾಡಿಬಿಟ್ಟು ಸಮ ಮಾಡಿಬಿಟ್ಟು ಅದ್ರ ಮೇಲೆ ಇಟ್ಟು ಮೆಟಲ್ ಶೀಟ್ನ ಹೊಡಿತಾರಂತೆ. ನಾನು ನೋಡಿದ್ದೀನಿ, ಬಟ್ ಯಾವತ್ತೂ ಟ್ರೈ ಮಾಡಿಲ್ಲ ಪ್ರಾಕ್ಟಿಕಲಾಗಿ. ಬಟ್ ಇಲ್ಲಿ ನಾವು ಮನೇಲಿ ಅದೆಲ್ಲ ಮಾಡಿದ್ರೆ ಸ್ಮೆಲ್ ಬರುತ್ತೆ ಅಂತ ಹಾಗೆ ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಸೊ ಇವಾಗ ನಾನು ಡ್ರಾಯಿಂಗ್ ಮಾಡ್ತಾಯಿದ್ದೀವಿ. ಈ ಡ್ರಾಯಿಂಗ್ ಮಾಡೋದ್ರಲ್ಲೂ ನನ್ನ ಹಸ್ಬೆಂಡ್ ಅಲ್ಲಿ ನಿಂತ್ಕೊಂಡು ಸಿಕ್ಕಾಬಟ್ಟೆ ಚೂ ಚಾಚಾ ಮಾಡ್ತಾಯಿದ್ರು. ಮೆಷರ್ಮೆಂಟ್ ಹಾಗಾಗಬಾರ್ದು, ಪರ್ಸ್ಪೆಕ್ಟಿವ್ ಹಾಗಾಗಬಾರ್ದು, ಪೆಟಲ್ಸ್ ಹಾಗಾಗಬಾರ್ದು. ನಾನು ಆರ್ಟಿಸ್ಟೇ, ಸೊ ಸುಮ್ಮನೆ ಕುತ್ಕೊಳ್ಳಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದರಲ್ಲೂ ಕೈ ಆಡಿಸ್ತೀನಿ ಅಂತ ಬರ್ತಾಯಿದ್ರು. ಬೈದು ನಾನೇ ಮಾಡ್ತಾಯಿದ್ದೀನಿ. ಇವಾಗ ಈ ಡ್ರಾಯಿಂಗ್ ಫಿನಿಶ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಪ್ರತಿ ಒಂದೊಂದು ಸ್ಟೆಪ್ನು ನನಗೆ ಹೇಳ್ಕೊಡ್ತಾ ಹೋಗ್ತಾರೆ ಒನ್ ಬೈ ಒನ್. ಒಂದು ಸಲ ಹೇಗೆ ಮಾಡೋದು. ನಾನಂತೂ ಹೇಳಿದ್ದೀನಿ, ಇದು ನನ್ನದೇ ವರ್ಕು. ಸೊ ಹಾಗಾಗಿ ನೀವು ಜಾಸ್ತಿ ಕೈ ಮುಟ್ಟೋ ಹಾಗಿಲ್ಲ, ಜಸ್ಟ್ ಒಂದು ಸ್ಮಾಲ್ ಪೆಟಲ್ಸ್ನ ಮಾತ್ರ ನೀವು ಇನ್ಸ್ಟ್ರಕ್ಷನ್ ಕೊಟ್ಟು ನನ್ನ ಹತ್ರ ಮಾಡಿಸ್ಬೇಕು ಅಂತ. ಆದರೆ ದೇವರಣೆಗೂ ಅಂದ್ಕೊಂಡಿರಲಿಲ್ಲ ಇದು ಇಷ್ಟೊಂದು ಟಫಾಗಿರುತ್ತೆ ಅಂತ. ಇಷ್ಟೊತ್ತಂಗೆಲ್ಲ ಕೆಳಗಡೆ ಕೂತ್ಬಿಟ್ಟು ಕೆಲಸ ಮಾಡೋ ಅಭ್ಯಾಸನೆಲ್ಲ ಅಡುಗೆಯಿಂದ ಹಿಡಿದು ಕೆಲಸದಿಂದ ಹಿಡಿದು ಎಲ್ಲ ಕಡೆ ನಿಂತ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡಿರ್ತೀನಿ. ನೆಲದ ಮೇಲೆ ಕೂತು ಕೆಲಸ ಮಾಡೋದು ಇಷ್ಟೊಂದು ಕಷ್ಟ ಅಂತ ಗೊತ್ತಿರಲಿಲ್ಲ. ಬರೀ ಡ್ರಾಯಿಂಗ್ ಮಾಡೋ ಅಷ್ಟರಲ್ಲೇ ನನ್ನ ಸೊಂಟ ನೋವಾಗೋಗಿತ್ತು. ಬಟ್ ಸ್ಟಿಲ್ ನೆಕ್ಸ್ಟ್ ಇವಾಗ ಡ್ರಾಯಿಂಗ್ ಫಿನಿಶ್ ಆಯಿತು. ಇವಾಗ ಬಂದು ನನ್ನ ಹಸ್ಬೆಂಡ್ ಅವ್ರ ಟೂಲ್ ಬಾಕ್ಸಿಂದ ಟೂಲ್ ತೆಗೆದ್ಬಿಟ್ಟು ಒಂದು ಸ್ಮಾಲ್ ಪೆಟಲ್ನ ಹೇಗೆ ಸ್ಟಾರ್ಟಿಂಗಲ್ಲಿ ಅದನ್ನ ಎಂಬೋಸ್ ಮಾಡ್ಕೊಳ್ಳೋದು ನೆಗೆಟಿವ್ ಆಗಿ ಅಂತ ಒಂದು ಚಿಕ್ಕ ಪೆಟಲ್ ಮಾಡಿ ತೋರಿಸ್ತಾ ಇದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಇವಾಗ ನಾನು ಮಾಡ್ತೀನಿ ನೋಡಿ. ಇದೇ ಥರ ನಾನು ಕಷ್ಟಪಟ್ಟು ಈ ಎಂಬೋಸ್ ಏನೋ ಮಾಡಿದೆ ಒಂದು ಬೇಸಿಕ್ ಲೇಯರ್ನ. ಆದರೆ ನಿಜವಾಗ್ಲೂ ಈ ಟೂಲ್ಸ್ನ ಮೂಮೆಂಟ್ ಮಾಡುವಾಗ ಇಷ್ಟೊಂದು ಬೆರಳು ನೋವಾಗುತ್ತೆ, ಎಷ್ಟೊಂದು ಕಷ್ಟ ಇರುತ್ತೆ ಅಂತ ನಾನು ನಿಜವಾಗ್ಲೂ ಕನ್ಸಲ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದನ್ನು ಮಾಡೋಕ್ಕೆ ತುಂಬ ಅಂದರೆ ತುಂಬ ಪೇಷನ್ಸ್ ಬೇಕು. ನನಗೆ ಅದಕ್ಕೆ ಅನ್ನಿಸ್ತು, ನನ್ನ ಹಸ್ಬೆಂಡ್ ನನ್ನ ಅಕ್ರೇನೆಲ್ಲ ತಡ್ಕೊಂಡು ಹೆಂಗೆ ಇಷ್ಟೊಂದು ಪೇಷಂಟ್ಫುಲ್ಲಾಗಿರ್ತಾರೆ ಅಂತ ಅನ್ಕೊತಾ ಇದ್ದೆ. ಈ ವರ್ಕೆಲ್ಲ ಕಲ್ತಿದ್ದಾರೆ ಅಂದಮೇಲೆ ಅಷ್ಟು ಪೇಷನ್ಸ್ ಇಲ್ಲದೆ ಇದ್ದರೆ ಹೇಗೆ? ಆರಾಮಾಗಿ ಕಣ್ಣು ಮುಚ್ಕೊಂಡು ಬರುತ್ತೆ. ಇಂಥದ್ದೊಂದು 4 ಮಾಡಿಬಿಟ್ರೆ ಜೀವನಕ್ಕೆ ಬೇಕಾಗಿರೋದೆಲ್ಲ ಪೇಷನ್ಸು ಬರುತ್ತೆ. ಅಷ್ಟು ಪೇಷನ್ಸು ಬೇಕು ಗೈಸ್ ಈ ವರ್ಕ್ ಮಾಡೋಕ್ಕೆ. ಈ ಥರದ್ದು ಮಾಡುವ ಎಲ್ಲ ಕಲಾವಿದರಿಗೂ ನನ್ನ ಹ್ಯಾಟ್ಸ್ ಆಫ್ ಹೇಳಬೇಕು ಬೇಸಿಕ್ಲಿ. ಸೊ ಇವಾಗ ಸೆಕೆಂಡ್ ಸ್ಟೆಪ್ ಹೇಳ್ಕೊಡ್ತಾ ಇದ್ದಾರೆ. ಅದನ್ನ ಜಸ್ಟ್ ಲೈನಿಂಗ್ ಮಾಡ್ಕೊಂಡಿದ್ವಿ ಅಲ್ವಾ, ಇವಾಗ ಅದನ್ನ ಹೇಗೆ ಎಂಬೋಸ್ ಔಟ್ಲೈನ್ ಮಾಡ್ಕೊಳ್ಳೋದು ಅಂತ ಒಂದು ಪೆಟಲಿಗೆ ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರು ಮಾಡ್ತಿದ್ದಾರೆ ಅಂತ ನೀವೆಲ್ಲ ವಿಡಿಯೋ ಎಂಡಲ್ಲಿ ಅವರೇ ಮಾಡಿದ್ದನ್ನು ಬೇಡ. ಇದರಲ್ಲಿ 98% ವರ್ಕ್ ನನ್ನದೇ ಇರೋದು, ಜಸ್ಟ್ 2% ಬಿಕಾಸ್ ಆಫ್ ಇನ್ಸ್ಟ್ರಕ್ಷನ್. ನನಗೆ ಗೊತ್ತಿಲ್ಲ, ಇದು ನನ್ನ ಫಸ್ಟ್ ಟ್ರಯಲ್ಲು. ಸೊ ಹಾಗಾಗಿ ನಂಗೆ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ, ಏನಾದರೂ ಈ ಥರ ಹೊಸದು ಕಲಿಬೇಕು ಅಂತ. ಅದರಲ್ಲೂ ಬೋರ್ ಆಗ್ತಿತ್ತು. ಸುಮಾರು ದಿವಸದಿಂದ ಹೇಳ್ತಾ ಇದ್ದೆ, ಬಟ್ ಇಲ್ಲಿ ನಮ್ಮ ಮನೆ ಹತ್ರ ಸೌಂಡ್ ಆಗುತ್ತೆ, ಅಕ್ಕಪಕ್ಕದವ್ರು ಮನೆಯವರೆಲ್ಲ ತೊಂದರೆ ಕೊಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋಗಿರಲಿಲ್ಲ. ಬಟ್ ನಾನಿಲ್ಲ ಮಾಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೇಲಿರೋ ಕಿಟಕಿ ಡೋರು ಎಲ್ಲ ಕ್ಲೋಸ್ ಮಾಡ್ಕೊಂಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಟಕ್ಕ ಸೌಂಡ್ ಮಾಡ್ಕೊಂಬಿಟ್ಟು. ಎನಿವೇಸ್ ನೈಟ್ 10-11 ಗಂಟೆ ತನಕ ಅಂತೂ ಸೌಂಡ್ ಮಾಡ್ಬೋದು. ಅದಾದಮೇಲೆ ಗೊತ್ತಿಲ್ಲ, ಅದಾದಮೇಲೆ ಮಾಡೋ ಹಾಗಿರಲ್ಲ. ಸೊ ಹಾಗಾಗಿ ಅದೇ ಕಾನ್ಫಿಡೆನ್ಸಲ್ಲಿ ಮಾಡ್ತಾಯಿದ್ದೀನಿ. ಸಂಜೆ ಒಂದು 7:30 ಇದನ್ನು ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಇದು ಮುಗಿಯೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ನಂಗೆ ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಅದರಲ್ಲಿ ಇವಾಗ ಸೆಕೆಂಡ್ ಲೇಯರ್ ಆಫ್ ಎಂಬೋಸಿಂಗ್ ಆಯಿತು. ನೆಕ್ಸ್ಟ್ ಇವಾಗ ಬಂದು ಅದರಲ್ಲಿ 3D ಎಂಬೋಸಿಂಗ್ ಮಾಡಬೇಕು. ಇದೇ ಥರ ಬೇರೆ ಟೂಲ್ಸು. ನನಗೆ ಇದರಲ್ಲಿ ಟೂಲ್ಸ್ ಕೂಡ ಅರ್ಥ ಆಗ್ತಿಲ್ಲ, ಯಾವ ಟೂಲ್ಸ್ ಏನಕ್ಕೆ ಬಳಸಬೇಕು ಅಂತ. ನಮ್ಮ ಮನೆಯವ್ರು ಏನು ಟೂಲ್ಸ್ ಸ್ಯಾಂಪಲ್ ತೋರಿಸಿದ್ರಲ್ಲ, ನಾನಂತೂ ಕಾಪಿ ಕ್ಯಾಟ್ ಸೇಮ್ ಟು ಸೇಮ್ ಕಾಪಿ ಮಾಡ್ತಾ ಬರ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ.
ಕೆಟ್ಟದಾಗಾದರೆ ಬೈಕೋಬೇಡ್ರಿ, ಫಸ್ಟ್ ಟೈ ಅಂತ ಅಟ್ಲೀಸ್ಟ್ ಅಪ್ರಿಷಿಯೇಟ್ ಮಾಡದೇ ಇದ್ರೂ ಪರವಾಗಿಲ್ಲ, ಬೈಬೇಡಿ ಓಕೆನಾ ಕಮೆಂಟ್ಸಲ್ಲಿ. ನೋಡಿ ಈ ಥರ ಸದ್ಯಕ್ಕೆ ಔಟ್ಲುಕ್ ಮಾಡಿದ್ದು. ಅದು ಚುಕ್ಕಿ ಮಾಡೋದು ಬೇಡ ಅಂತ ಅಂದ್ಕೊಂಡೆ. ನನಗೆ ಹಸ್ಬೆಂಡ್ ಇಲ್ಲ ಮಾಡು ಏನಾಗಲ್ಲ ಚೆನ್ನಾಗಿ ಕಾಣಿಸುತ್ತೆ ಮಾಡು ಅಂತ ಅಂದರು. ಆದರೆ ಇಷ್ಟು ಚುಕ್ಕಿ ಹೊಡೆಯೋ ಅಷ್ಟರಲ್ಲಿ ಅವ್ರು ವಿತಿನ್ ಅ ಮಿನಿಟಲ್ಲಿ ಒಂದು ಪೆಟಲ್ ಮಾಡಿಬಿಟ್ರು. ನನಗೆ ಇಷ್ಟು ಮಾಡೋ ಅಷ್ಟರಲ್ಲಿ 2 ಅವರ್ ಟೈಮ್ ಆಯಿತು. ಟೋಟಲಿ ಇದಿಷ್ಟು ಇವಾಗ ಫಿನಿಷ್ ಮಾಡೋದಕ್ಕೆ ನನಗೆ 4 ಅವರ್ ತೊಗೊಂಡಿದ್ದೀನಿ ನಾನು. ಇಷ್ಟು ಫಿನಿಷ್ ಆಗ್ತಾ ಇವಾಗ ಇಷ್ಟಾಯಿತು ಅಂದರೆ ಆಲ್ಮೋಸ್ಟ್ ನೋಡ್ತಾ ಇರ್ಬೋದು ನೀವು ಅಲ್ಲಿ ಪಕ್ಕದಲ್ಲಿ ಹಳ್ಳಿ ಪವರ್ ನೋಡ್ಕೋತಾ ಇದು ಮಾಡ್ತಾಯಿದ್ದೀನಿ. ಇದು ಆಲ್ಮೋಸ್ಟ್ 9:45 ಆಗಿತ್ತು ಇವಾಗ ನಾನು ಇಷ್ಟು ಫಿನಿಷ್ ಮಾಡಿಬಿಟ್ಟು ತೋರ್ಸೋಷ್ಟರಲ್ಲಿ. ನೋಡಿ KGF ಅಲ್ಲಿ ಸುತ್ತಿಗೆ ಇಟ್ಕೊಂಡು ಎಷ್ಟೇ ಅಲ್ಲ ನಾನು ನಮ್ಮ ಮನೇಲಿ ಹಿಡ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನಪ್ಪ ಅಂದರೆ ಇದಕ್ಕೆ ಶೈನಿಂಗ್ ಬರೋ ಥರ ನೀಟಾಗಿ ಪಾಲಿಷಿಂಗ್ ಮಾಡಬೇಕಲ್ವ. ಅದಕ್ಕೆ ಮೊದಲು ಇದನ್ನ ಹೀಟ್ ಮಾಡಬೇಕು. ಹೀಟ್ ಮಾಡಿದಾಗ ಸ್ವಲ್ಪ ಪ್ಲೇಟ್ದು ಬೇಸಿಕ್ ಕಲರ್ ಏನಿದೆ ಅದು ಚೇಂಜ್ ಆಗುತ್ತೆ. ಅದಾದಮೇಲೆ ಬಫಿಂಗ್ ಅಂತ ಮಾಡ್ತಾಯಿದ್ದಾರೆ. ಇದನ್ನ ಫುಲ್ ಫಳಫಳ ಅಂತ ಶೈನ್ ಬರೋ ಥರ ಹೊಳೆಯೋ ಥರ ಮಾಡಬೇಕು ಅಂತ. ಬಟ್ ಇದು ಬಫಿಂಗ್ ಅನ್ನೋ ಪ್ರೊಸೀಜರ್ ಏನಿದೆ ಅದು ತುಂಬ ಡೇಂಜರಸ್ ಪ್ರೊಸೀಜರು. ಬಿಕಾಸ್ ಅದು ತುಂಬ ಚಿಕ್ಕ ಪ್ಲೇಟ್ ಆಗಿರೋದ್ರಿಂದ ಅದರ ಶಾರ್ಪ್ ಎಡ್ಜಸ್ ಎಲ್ಲ ಇರುತ್ತೆ, ಅದು ಸಿಡಿದ್ಬಿಡುತ್ತೆ ಅಂತ. ನಾನು ಹಾಗೆ ಕೈಯಲ್ಲಿ ಮಷಿನ್ ಹೊರಗಡೆ ಇತ್ತಲ್ಲ, ಅದಕ್ಕೆ ಮನೇಲಿರೋ ಚಾಕು ಕತ್ರಿನೆಲ್ಲನೂ ಶಾರ್ಪ್ ಮಾಡಿಸ್ಕೊಂಡೆ ತರಕಾರಿ ಹೆಚ್ಚೋಕ್ಕೆ. ನೋಡಿ ಇಲ್ಲಿ ಎಷ್ಟು ಶೈನಾಗಿ ಫಳಫಳ ಅಂತ ಇದೆ. ಫಸ್ಟ್ ನಾವು ತೊಗೊಂಡಾಗ ಫುಲ್ ಮ್ಯಾಟ್ ಫಿನಿಷಿಂಗ್ ಇತ್ತು, ಇವಾಗ ಫುಲ್ ಗ್ಲಾಸಿ ಫಿನಿಷಿಂಗ್ ಬಂದಿದೆ. ಸೊ ಬಫಿಂಗ್ ಆದಮೇಲೆ ಟಿನ್ನರಿಂದ ನೀಟಾಗಿ ಬ್ರಷ್ ಹಾಕ್ಬಿಟ್ಟು ಇದನ್ನ ಕ್ಲೀನ್ ಮಾಡಿ ಬಟ್ಟೆಯಿಂದ ಒರೆಸಿ ಔಟ್ಪುಟ್ ಬಂದಾಗ ಹೀಗೆ ಫುಲ್ ಫಳಫಳ ಅಂತ ಉಳಿತಾ ಇರುತ್ತೆ. ನನಗಂತೂ ಫುಲ್ ಖುಷಿ ಇದೆ ನನ್ನ ವರ್ಕ್ ಬಗ್ಗೆ. ಫಸ್ಟ್ ಅಟೆಂಪ್ಟಿಗೆ ಅಷ್ಟೇನು ಬ್ಯಾಡಲ್ಲ ಅಂತ ಅಂದ್ಕೊಂಡೆ. ಸೊ ನೋಡಿ ನಿಮ್ಗೆ ಹೇಗೆ ಅನ್ನಿಸ್ತು?